ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ನಾನು ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ರೇಷನ್ ಎಲ್ಲ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು, ಅದರಿಂದ ಡಿಮಾರ್ಟ್ಗೆ ಹೋಗೋಣ ಅಂತ ಪ್ಲಾನ್ ಇದೆ. ನಾನು ಅಮ್ಮ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಇಬ್ಬರು ಕಲ್ಲಿ ತರೋಕ್ಕಾಗೋದಿರಲ್ಲ, ಅದಕ್ಕೆ ಅಪ್ಪನೂ ನೆಕ್ಸ್ಟು ನೀವು ಹೋಗಿ ತೊಗೊಬಂದಿರಿ, ಬಿಲ್ ಮಾಡಿಸಿ. ಅದಾಗಿದ್ದ ನಂತರ ಬಿಲ್ ಮಾಡಿಸಿದ ತಕ್ಷಣ ಫೋನ್ ಮಾಡಿಸಿದ ತಕ್ಷಣ ನಾನು ಇಲ್ಲೇ ಬರ್ತೀನಿ. ನಮಗೆ ತುಂಬಾ ಹತ್ರ, ನಮ್ಮ ಟೆರೆಸ್ಸಿಂದನೇ ಡಿಮಾರ್ಟ್ ಕಾಣಿಸೋದು ತುಂಬಾ ಹತ್ರ ಇದೆ. ಆದ್ದರಿಂದ ಫೋನ್ ಮಾಡಿರಿ ಸಾಕು, ನಾನು ಬರ್ತೀನಿ. ನಾನು ಆಟೋಗೆಲ್ಲ ಎತ್ತಿಡೋಕ್ಕೆ ತುಂಬಾ ಹಿಂಸೆ ಆಗುತ್ತಲ್ವ, ಅದರಿಂದ ಫೋನ್ ಮಾಡಿರಿ ಬರ್ತೀನಿ ಅಂತಂದರು. ಸರಿ ಅಂದ್ಕೊಂಡು ನಾನು ಅಮ್ಮ ಹಾಗೆ ಅಚ್ಚು 3 ಜನ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅಷ್ಟೊತ್ತಿಗೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಒಂದು ಕಡೆಯಿಂದ ಒದ್ರುಕೊಂಡು ಗುಡಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ಆಲ್ರೆಡಿ ರೆಡಿ ಆಗಿಬಿಟ್ಟಿತ್ತು. ಬೆಳಗ್ಗೆ ನಾವು ತಿಂಡಿನ ಉಪ್ಪಿಟ್ಟೆಲ್ಲ ಮಾಡಿದ್ವಿ. ಹಾಗೆ ಕಡಲೆಕಾಳು ಎಲ್ಲ ಬೆಳಗ್ಗೆ ರೆಡಿ ಮಾಡಿಬಿಡ್ತೀವಿ. ಅನ್ನ, ಸಾಂಬಾರು, ತಿಂಡಿ, ಪಲ್ಯ ಏನೇ ಮಾಡಿದ್ರು ನಾವು ಬೆಳಗ್ಗೆ ಮಾಡಿಬಿಡ್ತೀವಿ. ಯಾಕೆಂದರೆ ನಮ್ಮಲ್ಲೆಲ್ಲರೂ ಬೆಳಗ್ಗೆ ಹೊತ್ತು ಟಿಫನ್ ತಿಂದು ಮಧ್ಯಾಹ್ನಕ್ಕೆ ಬಾಕ್ಸ್ ತೊಗೊಂಡೋಗ್ತಾರೆ, ಅನ್ನ ಸಾಂಬಾರು ತೊಗೊಂಡೋಗ್ತಾರೆ. ಅದರಿಂದ ನಾವು ಸಾಂಬಾರು ಕಂಪಲ್ಸರಿ ಮಾಡಲೇಬೇಕು ಪ್ರತಿದಿನ. ಬೆಳಗ್ಗೆ ಆಗಿದ್ದರಿಂದ ಇವಾಗೆಲ್ಲ ತಿಂಡಿ ಎಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು. ಫುಲ್ ಅಡುಗೆ ಮನೆ ಕ್ಲೀನ್ ಆಗಿತ್ತು. ಹಾಗೆ ಪಾತ್ರೆ ತೊಳೆದಿಟ್ಟಿದ್ವಿ. ಇವಾಗ ಒಂದು ಕಡೆಯಿಂದ ಕಸ ಗುಡಿಸೋಣ ಅಂದ್ಕೊಂಡು ಗುಡಿಸ್ತಾಯಿದ್ದೀನಿ. ನಮ್ಮ ಅಚ್ಚು ಸ್ವಲ್ಪ ತರಲೆ, ಅಲ್ಲಿ ಸ್ವಲ್ಪ ತರಲೆ ಮಾಡ್ತಾ ಇರ್ತಾನೆ. ಆದರೆ ಅವನೊಂದೇನು ಒಳ್ಳೆ ಗುಣ ಅಂದರೆ, ನಾನು ಕಸ ಗುಡಿಸ್ಬೇಕಾದ್ರೆ ಸ್ವಲ್ಪ ಕಿರಿಕಿರಿ ಮಾಡಿದ್ರು ಓಡಾಡಿಕೊಂಡು ನಾನು ರೂಮಲ್ಲಿದ್ದರೆ ರೂಮಿಗೆ ಬರ್ತಾನೆ, ಹಾಲಿಗೆ ಬಂದರೆ ಹಾಲಿಗೆ ಬರ್ತಾನೆ, ಅಮ್ಮ ರೂಮ್ಗೆ ಹೋದ್ರೆ ಅಲ್ಲಿ ಹಾಸಿಗೆ ಮೇಲೆ ಆಟ ಆಡ್ಕೊಂಡಿರ್ತಾನೆ. ಆದರೆ ಮನೆ ಒರೆಸುವಾಗಂತೂ ಅವನು ಒಂದು ಹೆಜ್ಜೆನೂ ಕೂಡ ಕೆಳಗಡೆ ಇಡಲ್ಲ. ಸ್ವಲ್ಪ ಭಯ ಅವನಿಗೆ. ನಾನು ಸ್ವಲ್ಪ ಕಿರ್ಚಿಬಿಡ್ತೀನಿ. ಅವನೇನಾದ್ರು ನಾನು ಒರೆಸ್ಬೇಕಾದ್ರೆ ಕೆಳಗಡೆಲ್ಲ ಓಡಾಡೋದು ಆ ರೀತಿ ಮಾಡಿಬಿಟ್ರೆ ನನಗೆ ತುಂಬಾ ಇರಿಟೇಷನ್ ಆಗುತ್ತೆ. ಅಷ್ಟು ಕಷ್ಟಪಟ್ಟು ನೀಟಾಗಿ ಉಜ್ಜಿ ಎಲ್ಲ ಒರೆಸಿರ್ತೀವಿ, ಮತ್ತು ಹೆಜ್ಜೆ ಮಾಡೋದು ತುಂಬ ಕೋಪ ಬರುತ್ತಲ್ವ, ಅದರಿಂದ ನಾನು ಸ್ವಲ್ಪ ಕಿರ್ಚಿಬಿಡ್ತೀನಿ. ಅದರಿಂದ ನಾನು ಒರೆಸ್ಬೇಕಾದ್ರೆ ಅವನು ಇತ್ತೀಚೆಗೆ ಎಚ್ಚೆತ್ಕೊಬಿಟ್ಟಿದ್ದಾನೆ. ನಾನು ಒರೆಸ್ಬೇಕಾದ್ರೆ ಅವ್ನು ಕೆಳಗಡೆ ಇಳಿಯೋದೇ ಇಲ್ಲ. ಅವ್ನ ಪಾಡಿಗೆ ಒಂದು ಪಾಪ ಸೋಫಾ ಮೇಲೆ ಕೂತ್ಕೊಂಡು TV ನೋಡ್ತಾ ಇರ್ತಾನೆ. ನನಗೆ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಮ್ಯೂಸಿಕ್ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ತುಂಬಾ ಇಷ್ಟ. ಅದರಿಂದ ಸಾಂಗ್ ಹಾಕ್ಕೊಂಡು ಕಸ ಗುಡಿಸ್ತಾಯಿದ್ದೀನಿ. ಡಿಮಾರ್ಟ್ಗೆ ಹೋಗಿ ಬಂದ ನಂತರ ಅದು ಫುಲ್ಲು ಡಿಮಾರ್ಟಲ್ಲಿ ರೇಷನ್ ತರೋದು ಎಷ್ಟು ಕಷ್ಟನೋ, ಅದು ಬಂದ ನಂತರ ಎಲ್ಲ ಬಾಕ್ಸ್ ಎಲ್ಲ ತೊಳೆದು ನಾವು ಪ್ರತಿ ತಿಂಗಳು ಸ್ವಲ್ಪ ಅಟ್ಲೀಸ್ಟ್ ನಮ್ಗೆ ತೊಳೆಯೋಕ್ಕಾಗಿಲ್ಲ ಅಂದ್ರೂ ನೀಟಾಗಿ ಒಂದು ಕಡೆಯಿಂದ ಒರೆಸಿ, ಕಬೋರ್ಡೆಲ್ಲ ಒರೆಸಿ, ಹಳೆ ಸ್ಟಾಕ್ ಯಾವುದಿದೆ ಅದೆಲ್ಲ ತೆಗೆದು, ಅದಾಗಿದ್ದ ನಂತರ ಹೊಸ ಸ್ಟಾಕು, ಹಳೆ ಸ್ಟಾಕು ಮೇಲ್ಗಡೆ ಇಟ್ಕೊಂಡು ಹೊಸ ಸ್ಟಾಕೆಲ್ಲ ಕೆಳಗಡೆ ಹಾಕ್ತೀವಿ. ಆ ರೀತಿ ಅದು ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ಕೆಳಗೆ ನಮ್ಮ ಮನೇಲಿ ಸ್ವಲ್ಪ ಒಂದೇ ಕೆಳಗಡೆ ಇಡೋಣ ಅಂತ ಅಂದ್ಕೊಂಡು ಕೆಳಗಡೆ ಇಟ್ಟರೂ ಆಗಲ್ಲ. ಮಕ್ಳುಗಳು ಇರ್ತಾರಲ್ಲ ಚೆಲ್ಲಾಕ್ಬಿಡ್ತಾನೆ. ನಮ್ಮ ಅಚ್ಚುನೇ ಸಾಕು ಎಲ್ಲ ಪ್ಯಾಕೆಟಲ್ಲಿ ಒಡೆದು ಬಿಸಾಕ್ಬಿಡ್ತಾನೆ. ಅದರಿಂದ ಅವತ್ತೇ ತಂದಿದ್ದ ದಿವಸನೇ ನಾವು ಜೋಡಿಸ್ಕೋಬೇಕು. ನೋಡೋಣ, ಕೆಲಸ ಎಲ್ಲ ಆಯಿತು. ನೋಡ್ತಾ ಇರ್ಬೋದು ನಮ್ಮ ಅಚ್ಚು ನೋಡಿ ಪಾಪ ಅವ್ನ ಪಾಡ್ಕೊಂಡು ಕುತ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ನನ್ನ ಪಾಪ ಡಿಸ್ಟರ್ಬ್ ಮಾಡಲ್ಲ ಮನೆ ಒರೆಸುವಾಗ. ಅವನು ತುಂಬಾ ಗುಡ್ ಬಾಯ್ ನನ್ನ ಮಗ. ನಾನೇನು ಗೊತ್ತಾ, ಆಲ್ಮೋಸ್ಟ್ ಕಸ ಗುಡಿಸಿ ಒರೆಸಿದ ನಂತರ ನಾನು ತಿಂಡಿ ತಿನ್ನೋದು. ತಿಂಡಿ ತಿಂದ್ಬಿಟ್ರೆ ನನಗೊಂಥರ ಮೂಡ್ ಆಫ್ ಆಗೋಗ್ಬಿಡುತ್ತೆ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಅದರಿಂದ ಅಟ್ಲೀಸ್ಟ್ ಡೈಲಿ ಕಸ ಗುಡಿಸಿ ಒರೆಸ್ಬಿಟ್ಟು ತಿಂಡಿ ತಿಂದರೆ ಸ್ವಲ್ಪ ಹೊಟ್ಟೆ ಕೂಡ ಹಶ್ವಾಗಿರ್ತದೆ. ಬೆಳಗ್ಗೆ ಹಾಲು ಕುಡ್ದಿರ್ತೀನಲ್ಲ, ಹೊಟ್ಟೆ ಕೂಡ ಹಶ್ವಾಗುತ್ತೆ. ಅದಾಗಿದ್ದ ನಂತರ ಅಡುಗೆ ಮನೆಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ತಿಂಡಿ ತಿಂದ್ಬಿಟ್ಟು ಎಲ್ಲ ಖಾಲಿ ಆಗುತ್ತಲ್ವ, ಆವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನನಗೆ ಖಾಲಿ ಹೊಟ್ಟೆಲಿ ಎಲ್ಲ ಮಾಡೋದಕ್ಕೆ ಇಷ್ಟ ಆಗಲ್ಲ. ಹಾಲು ಕುಡ್ದಿರೋದ್ರಿಂದ ಅದು ಸ್ವಲ್ಪ ಶಕ್ತಿ ಇರುತ್ತಲ್ಲ, ಎನರ್ಜಿ ಇರುತ್ತಲ್ಲ, ಅದರಿಂದ ಅಷ್ಟು ಖಾಲಿ ಆಗೋಷ್ಟೊತ್ತಿಗೆ ಮನೆಯೆಲ್ಲ ಗುಡಿಸಿ ಒರೆಸ್ಕೊಬಿಡ್ತೀನಿ ನಾನು. ನೋಡಿ ಇವಾಗೆಲ್ಲ ಒರೆಸಿದ್ದಾಯಿತು. ನಾನು ಇದಕ್ಕೆ ಲಿಕ್ವಿಡ್ ಶುಕ್ರವಾರ ಟೈಮಲ್ಲಿ ನಾನು ಇದಕ್ಕೆ ನಾರ್ಮಲಾಗಿ ಮನೆ ಒರೆಸುವಂಥ ಲಿಕ್ವಿಡ್ ಹಾಕ್ತೀನಿ. ಹಾಗೆ ಅರಿಶಿನ, ಉಪ್ಪು, ಸಮ್ಟೈಮ್ಸ್ ಗಂಜಲ ಕೂಡ ಹಾಕ್ತೀನಿ. ಯಾವುದಾದ್ರೂ ಸೂತ್ಕ ಅಥವಾ ಒಂದು 15 ಡೇಸ್ಗೊಂದ್ಸಲ 1-2 ಡ್ರಾಪಷ್ಟು ಗಂಜಲ ಕೂಡ ಹಾಕ್ತೀನಿ. ತುಂಬಾ ಶುದ್ಧಿಯಾಗುತ್ತೆ ಮನೆ ಅಂತ. ಕೆಲವರು ಅದಕ್ಕೆ ನಿಂಬೆ ರಸ ಕೂಡ ಹಿಂಡ್ತಾರೆ ಮನೆ ಒರೆಸೋದಕ್ಕೆ. ನಾನು ನಿಂಬೆ ರಸ ಎಲ್ಲ ಹಾಕೋದಿಲ್ಲ. ಯಾವಾಗಾದ್ರೂ ಸೂತ್ಕ ಆಗಿರುತ್ತಲ್ಲ ಆ ಟೈಮಲ್ಲಿ ಅಷ್ಟೇ ನಾನು ನಿಂಬೆ ರಸ ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ. ಅದು ಬಿಟ್ಟರೆ ಇನ್ನು ಶುಕ್ರವಾರ, ಮಂಗಳವಾರ ಅರಿಶಿನ ಹಾಗೆ ಉಪ್ಪು 2 ಅಷ್ಟೇ ಮಿಕ್ಸ್ ಮಾಡ್ಕೊಳ್ತೀನಿ. ತೊಳೆದು ದಬಾಕಿದ್ದೀವಿ ನೀರು ಸೋರ್ಕೊಳ್ಳಿ ಅಂತ. ನೀರು ಸೋರ್ಕೊಂಡ್ರೆ ಸ್ವಲ್ಪ ಬೇಗ ಎತ್ತಿಡ್ಬೋದಲ್ವ, ಒರೆಸೋದು ಕೆಲಸ ಕಮ್ಮಿ ಆಗುತ್ತೆ ಅಂತ. ಇವಾಗ ತಿಂಡಿ ಬಂದು ಉಪ್ಪಿಟ್ಟಿದೆ. ನಾವು ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಬಿಡ್ತೀವಿ. ಉಪ್ಪಿಟ್ಟು ನೋಡಿ, ಇದು ಕಡಲೆಕಾಳು ಇರುತ್ತಲ್ಲ, ಕಡಲೆಕಾಳು ಹೆಸರು ಕಾಳು ಹಾಕಿ ಉಸ್ಲಿ ಥರ ಮಾಡಿದ್ವಿ, ಮೊಳಕೆ ಕಟ್ಟಿ. ಇದು ಪಪ್ಪು ಸಾರು. ನಾವು ಮಧ್ಯಾಹ್ನಕ್ಕೆ ಸಾಂಬಾರನ್ನ ಮೊದಲೇ ರೆಡಿ ಮಾಡಿ ಇಟ್ಬಿಡ್ತೀವಿ. ಯಾಕೆಂದರೆ ಮಧ್ಯಾಹ್ನಕ್ಕೆಲ್ಲ ಬಾಕ್ಸ್ ತೊಗೊಂಡು ಹೋಗೋದ್ರಿಂದ ಬೆಳಗ್ಗೆ ಸಾಂಬಾರು, ಪಲ್ಯ, ತಿಂಡಿ ಎಲ್ಲ ರೆಡಿಯಾಗಿರುತ್ತೆ. ನಾನು ನೋಡಿ ಉಪ್ಪಿಟ್ಟು ಹಾಗೆ ಕಡಲೆಕಾಳು ಪಲ್ಯ, ಹೆಸರು ಕಾಳು ಪಲ್ಯ ಹಾಕ್ಕೊಂಡು ತಿಂತಾಯಿದ್ದೀನಿ. ನೋಡಿ ನಾವು ರೆಡಿಯಾಗಿದ್ದೀವಿ, ಡಿಮಾರ್ಟ್ಗೆ ಹೋಗ್ತಾಯಿದ್ದೀವಿ. ಕರ್ಕೊಂಡು ಡಿಮಾರ್ಟ್ಗೆ ಹೋಗ್ತಾಯಿದ್ದೀವಿ. ಏನು ತರಕ್ಕೆ ಹೋಗ್ತಿದ್ಯಾ? ಏನಲ್ಲಿ ಹೋಗ್ತಿದ್ಯಾ?
ನಮ್ಮ ಅಚ್ಚುನ ಇನ್ನು ಮನೇಲಿ ಯಾರು ನೋಡ್ಕೊಳ್ಳೋರು, ಇನ್ನು ಅಪ್ಪನೂ ನೆಕ್ಸ್ಟ್ ಬರ್ತೀನಿ ಅಂದ್ರಲ್ಲ ಅಂದ್ಬಿಟ್ಟು ಅಚ್ಚುನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಸೆಕೆಂಡ್ ಟೈಮ್ ಅವ್ನು ಡಿಮಾರ್ಟ್ ಬಂದರು. ರೇಷನ್ ನೋಡಿ ಎಷ್ಟು ತುಂಬಿಕೊಂಡಿದ್ದೀವಿ ಅಂತ. ಹಾಂ ನಾಳೆ ಬರ್ತೀಯಾ? ಮಾಡ್ತೀನಿ, ನಾಳೆ ಬರ್ತೀಯಾ? ಅಪ್ಪ ಹೇಳಿದ್ರು ಮೊದಲೇ, ನೀವು ಬಿಲ್ಲಿಂಗ್ ಮಾಡಿಸಿ, ಬಿಲ್ಲಿಂಗ್ ಆಗಿದ ತಕ್ಷಣ ಫೋನ್ ಮಾಡಿ ಅಂದರು. ನಾವು ಬಿಲ್ಲಿಂಗ್ ಆಗಿದ ತಕ್ಷಣ ಫೋನ್ ಮಾಡಿದ್ವಿ. ನೋಡಿ ಅವರು ಕೂಡ ಬಂದರು, ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ತೊಗೊಂಡೋಗೋದಕ್ಕೆ. ನನ್ನ ಕೈಲೂ ಆಗಲ್ಲ, ಅಮ್ಮಂಗೂ ಆಗಲ್ಲ ಅಲ್ವಾ ಎತ್ಕೊಂಡು ಹೋಗೋದಕ್ಕೆ, ಅದರಿಂದ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ನಾನು ಪಾಪ್ಕಾರ್ನ್ ತಗೊಬರೋಣ ಅಂದ್ಕೊಂಡು ಹೋದೆ. ನಮ್ಮ ಮನೇಲಿ ಎಲ್ಲ ಮಕ್ಳುಗಳು ಇರ್ತಾರಲ್ವ, ಡಿಮಾರ್ಟ್ಗೆ ಹೋಗಿದ್ದೀವಿ ಅಂತಂದರೆ ಪಾಪ್ಕಾರ್ನ್ ಅಂತೂ ತುಂಬಾ ಇಷ್ಟ ಎಲ್ರಿಗೂ. ಅದಕ್ಕೆ ಪಾಪ್ಕಾರ್ನ್ ತೊಗೊಳ್ಳೋಣ ಅಂದ್ಕೊಂಡು ನಿಂತಿದ್ದೀನಿ. ತುಂಬಾ ಲೇಟ್ ಆಯಿತು. ಅವ್ರು ಆಲ್ಮೋಸ್ಟ್ ಎಷ್ಟೊತ್ತು ವೆಯ್ಟ್ ಮಾಡ್ತೀರಿ, ಒಂದು 10 to 15 ಮಿನಿಟ್ಸ್ ಆಯಿತು ಅನ್ಕೋಬೋದು. ನಾವು ಬೆಳಗ್ಗೆ ಹೋಗಿದ್ರಿಂದ ಅದು ಕೌಂಟ್ರು ಇನ್ನೂ ಒಬ್ಬರು ಬಂದಿರಲಿಲ್ಲ ಅನಿಸುತ್ತೆ, ಸ್ವಲ್ಪ ಲೇಟ್ ಆಯಿತು ಮಾಡೋದು. ನಾನೊಂದು ಹೇಳಿದ್ರೆ ಅವರೊಂದು ಕೊಟ್ಬಿಟ್ಟಿದ್ರು. ನಾನು ಚೀಸ್ ಏನೋ ಹೇಳಿದ್ದೆ, ಅವರು ಮಸಾಲ ಬರುತ್ತಲ್ಲ ಅದು ಕೊಟ್ಬಿಟ್ಟಿದ್ರು. ನನಗೆ ಅದಷ್ಟು ಇಷ್ಟ ಆಗಲ್ಲ, ಅಲ್ಲಿ ನೋಡಿಲ್ಲ. ಬಟ್ ನಾವು ಮನೆಗೆ ತೊಗೊಂಡು ಬಂದು ಓಪನ್ ಮಾಡಿದ ನಂತರ ನೋಡಿದ್ರೆ ಫುಲ್ ಎಲ್ಲ ಅದೇ ಕೊಟ್ಬಿಟ್ಟಿದ್ರು ಮಸಾಲನ. ಅಪ್ಪ ಬಂದಿರೋದ್ರಿಂದ ತುಂಬಾ ಹೆಲ್ಪ್ ಆಯಿತು. ನಾವಿಬ್ಬರೇ ಆಗಿದ್ರೆ ನಿಜವಾಗ್ಲೂ ಎತ್ತಿಡೋಕ್ಕಾಗ್ತಿಲ್ಲ, ಅಷ್ಟು ಐಟಮ್ ಇತ್ತು ತೊಗೊಂಡಿದ್ವಿ. ಅದರಿಂದ ಅಪ್ಪ ಬಂದು ಆಟೋಗೆಲ್ಲ ಎತ್ತಿಟ್ರು. ಬರೀ 2 ವೀಲರ್ಸಲ್ಲಾದರೆ ಎತ್ಕೊಂಡು ಹೋಗೋದಕ್ಕಾಗೋದಿಲ್ಲ ರೇಷನ್ನ. ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂದ್ರೂ ರೇಷನ್ ತರೋಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ ಡಿಮಾರ್ಟಲ್ಲಿ. ಅಂದ್ರೆ ತುಂಬ ಎಲ್ಲ ನೋಡಿ ಹಾಕ್ಕೊಂಡು, ಅದಾದ ನಂತರ ಬಿಲ್ಲಿಂಗ್ ಮಾಡಿಸ್ಕೊಂಡು, ಅದಾದ ನಂತರ ಇದು ಆಟೋಗೆ ಇಟ್ಕೊಂಡು ತುಂಬಾ ಹಿಂಸೆ ಆಗಿಬಿಡುತ್ತೆ. ಸೊ ಇದೆಲ್ಲ ತಗೊಂಡು ನಾವು ಮನೆಗೆ ಹೋದ್ವಿ. ನಾವು ಜೋಡಿಸೋದ್ರೆ ತುಂಬ ಕಷ್ಟ ಅಂತ ಹೇಳ್ಬೋದು. ಒಂದು ಕಡೆಯಿಂದ ಎಲ್ಲನೂ ಎತ್ತಿ ಜೋಡಿಸ್ಬೇಕಲ್ವ. ಸೊ ಗೈಸ್ ನೋಡಿದ್ರಲ್ಲ ಈ ವಿಡಿಯೋ ಯಾವ ರೀತಿ ಇತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಕವನಾಸ್ ವ್ಲಾಗ್ಸ್ ಏನಂತ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ